ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇನ್ನು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ದಿರಾ ವಿಡಿಯೋಸ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ. ಸೊ ಇದೇ ರೀತಿ ಇನ್ಫಾರ್ಮೇಷನ್ ಇರುವಂಥ ವಿಡಿಯೋಸ್ನ ಮಾಡಲಿಕ್ಕೆ ನನಗೆ ಎಂಕರೇಜ್ಮೆಂಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಲೈಕ್ ಕೊಡೋದನ್ನ ಮರಿಬೇಡಿ. ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಸೊ ಇವಾಗ ಹಪ್ಪಳ ಮಾಡೋದು ಹೇಗೆ ಅಂತ ಈ ಬ್ಲಾಗಲ್ಲಿ ನೀವು ನೋಡ್ಬೋದು. ಸೊ ಬನ್ನಿ, ಏನೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ, ಹೇಗೆಲ್ಲ ಪ್ರೋಸೆಸ್ ಆಗಿದೆ ಅದನ್ನು ನೋಡೋಣ. 4 kg ಅಕ್ಕಿ, 2 kg ಅವಲಕ್ಕಿ, 2 ಲೀಟರು ಕಡಲೆಪುರಿ, ಅರ್ಧ kg ಸಬ್ಬಕ್ಕಿನ ಹಾಕಿ ಮಾಡಿಸ್ಕೊಂಡು ಬಂದಿದ್ದೀವಿ. ಯಾವುದೇ ಹಪ್ಪಳ ಮಾಡಿಸಿದ್ರು ಕೂಡ ಸಣ್ಣಕ್ಕಿರಬೇಕು, ಹಸಿಟ್ಟು ಫುಲ್ ದಪ್ಪ ಇರಬಾರ್ದು. ನೋಡಿ, ಇಷ್ಟು ಸಣ್ಣಕ್ಕೆ ಮಾಡಿಸ್ಕೊಂಡು ಬಂದರೆ ಮಿಲ್ಲು ಹಪ್ಪಳ ಚೆನ್ನಾಗಿ ಬರುತ್ತೆ. ಸೊ ಹಾಗೆ ಇಲ್ಲಿ ನಾವು ಮಸಾಲ ಹಪ್ಪಳನ ರೆಡಿ ಮಾಡ್ತಾ ಇರೋದು, ಹಾಗಾಗಿ ಮಸಾಲನೂ ಕೂಡ ನಾವು ರೆಡಿ ಮಾಡ್ಕೊಬೇಕು. ಹಸಿಟ್ಟೆಲ್ಲ ಕೂಡ ಮಿಲ್ ಮಾಡಿಸ್ಕೊಂಡು ಬಂದಾಗಿದೆ. ಸೊ ಇವಾಗ ಮಸಾಲ ಹಪ್ಪಳಗೆ ಹೇಗೆಲ್ಲ ರೆಡಿ ಮಾಡ್ಕೊಳ್ಳೋದು ಮಸಾಲಾನ ಅಂತ ನಿಮಗೆ ತೋರಿಸ್ತೀನಿ. ಬನ್ನಿ. ಇವಾಗ ಮಸಾಲಾಗೆ ಇಲ್ಲಿ ನಾವು ಗ್ರೈಂಡ್ ಮಾಡ್ಕೊಬೇಕು. ಮೆಣಸಿನ್ಕಾಯಿನ ನಾನಿಲ್ಲಿ 1 kg ತೊಗೊಂಡಿದ್ದೀನಿ. ಸ್ವಲ್ಪ ನೀರನ್ನ ಹಾಕ್ಕೊಂಡು ಬ್ಯಾಚ್ ವೈಸು 2 ಬ್ಯಾಚಲ್ಲಿ ನಾನು ಮೆಣಸಿನ್ಕಾಯಿನ ಸಣ್ಣಕ್ಕೆ ರುಬ್ಕೋತಾ ಇದ್ದೀನಿ. ಇಷ್ಟು ಸಣ್ಣ ಇದ್ದರೆ ಸಾಕು, ಫುಲ್ ಎಲ್ಲ ಗ್ರೈಂಡ್ ಆಗಿರಬೇಕು. 4 ಇಂಚದ್ದು 2 ಹಸಿ ಶುಂಠಿ, ಹಾಗೆ 1/4 kg ಬೆಳ್ಳುಳ್ಳಿ, ಒಂದು ಅರ್ಧ kg ಈರುಳ್ಳಿನ ಹಾಕ್ಕೊಂಡು, ಹಾಗೆ 1 ಗ್ಲಾಸ್ ಪೂರ್ತಿ ಒಂದು ಅಳತೆ ಇಟ್ಕೊಂಡಿದ್ದೀವಿ ನಾವು. ಈ ಗ್ಲಾಸಲ್ಲಿ ಪೂರ್ತಿ ಕಾಳು ಮೆಣಸನ್ನ ಹಾಕ್ಕೊಂಡು 2 ಬ್ಯಾಚಲ್ಲಿ ಸಣ್ಣಕ್ಕೆ ಇದನ್ನು ಕೂಡ ರುಬ್ಕೊಳ್ಳೋದು. ನೋಡಿ, ಈ ಥರ ಸಣ್ಣಕ್ಕೆ ರುಬ್ಕೊಂಡ್ರೆ ಆಯಿತು. ಸೊ ಇವಾಗ ಹಸಿಮೆಣ್ಸಿನ್ಕಾಯಿದು ನಾವು ರುಬ್ಬಿಟ್ಕೊಂಡಿದ್ದೀವಲ್ಲ, ಅದಕ್ಕೇ ಜೊತೆಗೇ ಹಾಕೊಂಡ್ರೆ ಆಯಿತು ಈ ಮಸಾಲನೂ ಕೂಡ. ಸೊ 2 ಬ್ಯಾಚಲ್ಲೂ ಇದನ್ನು ಕೂಡ ಚೆನ್ನಾಗಿ ರುಬ್ಕೊಂಡು ಹಾಕೊತಾ ಇದ್ದೀನಿ. ಮತ್ತು ಅರ್ಧ kg ಟೊಮೊಟೊನ ನೀಟಾಗಿ ವಾಶ್ ಮಾಡಿಕೊಂಡು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದನ್ನು ಕೂಡ ಸಣ್ಣಕ್ಕೆ ರುಬ್ಕೊಳ್ಳೋದು ತುಂಬಾ ಚೆನ್ನಾಗಿ ಬರುತ್ತೆ ಆ ಮಸಾಲ ಹಪ್ಪಳ. ಟ್ರೈ ಮಾಡಿ ನೀವು ಕೂಡ. ನೋಡಿ, ಇವಾಗ ಸಣ್ಣಕ್ಕೆ ರುಬ್ಕೊಂಡಾಗಿದೆ. ಸೊ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ ಮಸಾಲೆ ಎಲ್ಲ. ಇವಾಗ ಮಸಾಲೆ ಎಲ್ಲ ರುಬ್ಕೊಂಡಾಯಿತು. ಸೊ ಇವಾಗ ನಾವು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತಾ ಇರೋದ್ರಿಂದ ಪಾತ್ರೆ ಕೂಡ ದೊಡ್ಡದನ್ನೇ ತೊಗೊಂಡಿದ್ದೀವಿ. ಸೊ ನೀವು ಯಾವುದು ಕ್ವಾಂಟಿಟಿಲಿ ಮಾಡ್ತೀರಾ ಆ ಪ್ರಮಾಣದಲ್ಲಿ ಸೊ ದೊಡ್ಡ ಪಾತ್ರೆನೇ ತೊಗೊಂಡ್ರೆ ಒಳ್ಳೆಯದು. ಹಾಗೆ 2 ಚೌರ್ಗೆನ ನೀರನ್ನ ಹಾಕೊತಾ ಇದ್ದೀವಿ. ಸೊ ಅದು ಸ್ವಲ್ಪ ಬಿಸಿ ಆದಮೇಲೆ ನಾವು ಇವಾಗ ರುಬ್ಬಿಟ್ಕೊಂಡಿದ್ದೀವಲ್ಲ ಮಸಾಲಾನ, ಸೊ ಇವಾಗ ಹಾಕೋದು. ಸ್ವಲ್ಪ ಬಿಸಿ ಆದರೆ ಸಾಕು ನೀರು, ಜಾಸ್ತಿ ಏನು ಮಾಡಬೇಕು ಅಂತಲೇ ಏನಿಲ್ಲ. ಸ್ವಲ್ಪ ಬಿಸಿ ಆದಮೇಲೆ ಇದನ್ನು ಮಸಾಲಾನ ಹಾಕೋದು. ಸೊ ನೋಡಿ, ಇವಾಗ ಹಾಕ್ತಾಯಿದ್ದೀನಿ. ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ವಾ ಮಸಾಲ. ಇವಾಗ ರುಬ್ಬಿಟ್ಕೊಂಡಿರುವಂಥ ಮಸಾಲಾನ ಹಾಕಾದ್ಮೇಲೆ 1 ಕಟ್ಟು ಪೂರ್ತಿ ಕರಿಬೇವಿನ ಎಲೆನ ಸಣ್ಣಕ್ಕೆ ಕಟ್ ಮಾಡಿಕೊಂಡು ಇದರೊಳಗಡೆ ಹಾಕೋದು. ಸೊ ಫುಲ್ ಸಣ್ಣ ಇರಬೇಕು 1 ಕಟ್ಟು. ಸೊ ನೋಡಿ, ಈ ಥರ ಕಟ್ ಮಾಡಿಕೊಂಡು ಕರಿಬೇವಿನ ಎಲೆನ ಹಾಕೊಳ್ಳೋದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಒಂದು 100 ಗ್ರಾಮ್ ಜೀರಿಗೆನ ಹಾಕೊತಾ ಇದ್ದೀವಿ. ಸೊ ಇದಕ್ಕೆ ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ಸಣ್ಣಕ್ಕೆ ಇವಾಗ ನಮ್ಮ ಮಮ್ಮಿ ಕಟ್ ಮಾಡ್ತಾ ಇದ್ದಾರೆ. ನೋಡಿ, ಈ ಥರ ಕೊತ್ತಂಬರಿ ಸೊಪ್ಪನ್ನ ಈ ಥರ ಸಣ್ಣಕ್ಕೆ ಕಟ್ ಮಾಡಿಕೊಂಡು ಹಾಕೊಳ್ಳೋದು. ಒಂದು ಹಸಿ ಸ್ಮೆಲ್ ಹೋಗೋವರೆಗೂ ಕೂಡ ಒಂದು 15 ಮಿನಿಟ್ಸ್ವರೆಗೂ ಕೂಡ ಚೆನ್ನಾಗಿ ಬೇಯಿಸಾದ್ಮೇಲೆ ಹಸಿಟ್ಟನ್ನ ನಾವು ಏನು ಮಿಲ್ ಮಾಡಿಸ್ಕೊಂಡು ಬಂದಿರ್ತೀವಲ್ಲ ಅದನ್ನು ಹಾಕಿ 1/2 ಅವರ್ ಲೋ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸಬೇಕು. ಸೊ ನಾವೇನಾದ್ರೂ ಚೆನ್ನಾಗಿ ಬೇಯಿಸಿಲ್ಲ ಅಂತ ಅಂದರೆ ಅದು ಫುಲ್ ಹಸಿ ಹೊಡಿಯೋ ಥರ, ಮತ್ತು ಜಾಸ್ತಿ ದಿನ ನಾವು ಹಪ್ಪಳನ ಸ್ಟೋರ್ ಮಾಡಿ ಇಟ್ಕೊಳ್ಳೋಕ್ಕಾಗಲ್ಲ. ಸೊ ಹಾಗಾಗಿ ಚೆನ್ನಾಗಿ ಬೇಯಿಸಬೇಕು ಕಡಿಮೆ ಉರಿಲಿ, ಲೋ ಫ್ಲೇಮಲ್ಲಿ. ನೋಡಿ, ಇವಾಗ ಕಡಿಮೆ ಉರಿಲಿ ಬೇಯಿಸ್ತಾ ಇದ್ದೀವಿ. ಮತ್ತು ಇದಕ್ಕೆ ಒಂದು 100 ಗ್ರಾಮು ನಾವು ಸೋಡಾನ ಆ್ಯಡ್ ಮಾಡ್ತಾ ಇದ್ದೀವಿ. ಸೊ ಸೋಡಾ ಹಾಕಬೇಕಾದ್ರೆ ಫುಲ್ ಉಕ್ಬಿಡುತ್ತೆ, ಒಂದೇ ಸಲ ಸುರಿಬಾರ್ದು, ಸ್ವಲ್ಪ ಸ್ವಲ್ಪ ಹಾಕ್ತಾ ಇರಬೇಕು. ಆವಾಗ ನೋಡಿ ಈ ಥರ ಉಪ್ಪು ಬಂದುಬಿಡುತ್ತೆ. ಆ ಟೈಮಲ್ಲಿ ನೀವು ಸ್ವಲ್ಪ ನೀರನ್ನ ಹಾಕ್ಕೊಂಡು ಉಕ್ಕನ್ನ ಕಡಿಮೆ ಮಾಡಿಸ್ಬೋದು. ಮತ್ತು ನಾವು ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತಾ ಇರೋದ್ರಿಂದ ಉಕ್ಕು ಅವಾಗವಾಗ ಬರ್ತಾ ಇರುತ್ತೆ. ಸೊ ಆವಾಗ ಈ ಥರ ಕೋಲ್ ಇರುತ್ತಲ್ಲ ತಿರುಗೋದು, ಸೊ ಅದನ್ನು ಇಟ್ಟಾಗ ಸ್ವಲ್ಪ ಅದು ಉಕ್ಕೋದು ಕಡಿಮೆ ಆಗುತ್ತೆ. ಸೊ ಲೋ ಫ್ಲೇಮಲ್ಲಿ ಚೆನ್ನಾಗಿ ಬೇಯುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಅದು ಬೇಯಬೇಕಾದ್ರೆ ಫುಲ್ ಕಂಪ್ಲೀಟಾಗಿ ಬೆಂದಾದ್ಮೇಲೆ ಒಂಥರ ಗುಡ್ ಸ್ಮೆಲ್ ಬರುತ್ತೆ. ಸೊ ಅವಾಗ ನಮಗೆ ಗೊತ್ತಾಗುತ್ತೆ ಕಂಪ್ಲೀಟ್ ಬೆಂದಿದೆ ಅಂತ ಹೇಳಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ. ಫುಲ್ ಉಗ್ತಾ ಇರೋದು, ನಿಧಾನಕ್ಕೆ ಬೇಯ್ತಾ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಈ ಪ್ರೋಸೆಸ್ ಅಂತಲೇ ಹೇಳ್ಬೋದು ಮಾಡಬೇಕಾದ್ರೆ. ಹಾಗೆ ಇವಾಗ ಕಂಪ್ಲೀಟ್ ಬೆಂದಾಗಿದೆ. ನಮ್ಮ ಮಮ್ಮಿ ಇವಾಗ ತಿರುಗ್ತಾ ಇದ್ದಾರೆ. ಸೊ ಇವಾಗ ತಿರುಗೋದು. ಹಾಗೆ ನಮ್ಮ ಅಜ್ಜಿ ಕೂಡ ಬಂದಿದ್ದಾರೆ ಹೆಲ್ಪ್ ಮಾಡೋಕ್ಕೆ. ಜಾಸ್ತಿ ಮಾಡ್ತಾ ಇರೋದ್ರಿಂದ ಕೆಲವೊಂದು ಟೈಮ್ ಈ ಥರ ಎಲ್ಲ ಜಾಸ್ತಿ ಕ್ವಾಂಟಿಟಿಲಿ ಅಡುಗೆ ಎಲ್ಲ ಮಾಡಬೇಕಾದ್ರೆ ಈ ಥರ ನಮ್ಮ ಅಜ್ಜಿನೂ ಹೆಲ್ಪ್ ಮಾಡೋಕ್ಕೆ ಬರ್ತಾರೆ, ಮತ್ತು ನಮ್ಮ ಮಮ್ಮಿನೂ ಕೂಡ ಅವ್ರಿಗೆ ಹೋಗಿ ಹೆಲ್ಪ್ ಮಾಡ್ತಾರೆ. ಸೊ ಇವಾಗ ಈ ಥರ ಎಲ್ಲ ದೊಣ್ಣೆ ಇಟ್ಕೊಂಡು ಇಲ್ಲ ಇದಿರುತ್ತಲ್ಲ ಟವಲ್ಸು, ಅದರಿಂದ ಸಹಾಯದಿಂದ ಇದು ಮಾಡ್ಬೋದು, ತಿರುಗ್ಬೋದು. ಬಟ್ ಒಬ್ಬರೇ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ, ಯಾಕೆಂದರೆ ಜಾಸ್ತಿ ಕ್ವಾಂಟಿಟಿಲಿ ಮಾಡೋದ್ರಿಂದ ಸೊ ತಳ ಹಿಡ್ದು ಬಿಡುತ್ತೆ. ಬೇಗ ಈ ಥರ ತಿರುಗ್ತಾ ಇರಬೇಕು. ಹಾಗೆ ಏನಾದರೂ ಸ್ವಲ್ಪ ಹಸಿಟ್ಟು ಕಡಿಮೆ ಆಗಿದ್ದು ಅಂದರೆ ಹಾಕೊಬೋದು. ಹಾಗೆ ನಮ್ಮ ಪಾಪು ಪಾತ್ರೆ ಎಲ್ಲನೂ ಬೇರೆ ಕಡೆಯಿಂದ ತೊಗೊಬರೋದು ಮತ್ತು ಇಡೋದು ಆ ಥರ ಎಲ್ಲ ಆಟ ಆಡ್ತಾ ಇದ್ದ. ಇವಾಗ ಕಂಪ್ಲೀಟ್ ತಿರ್ಗಾಯಿತು. ಸೊ ಇವಾಗ ಇದನ್ನು ಉಂಡೆ ಮಾಡಿಕೊಂಡು ದಪ್ಪಕ್ಕೆ ಒಂದು ಬಾಕ್ಸಿಗೆ ಸ್ಟೋರ್ ಮಾಡ್ಕೊತೀವಿ. ಸೊ ಯಾಕೆಂದರೆ ಬೇಗ ಆರೋಗ್ಬಿಡುತ್ತೆ. ಇದು ಆರೋಗ್ಬಿಟ್ರೆ ನಾವೇನಾದರೂ ಹಪ್ಪಳ ಮಾಡೋಕ್ಕೆ ಹೋದಾಗ ಬಿಸಿಲಿಗೆ ಸ್ವಲ್ಪ
ಸ್ವಲ್ಪ 5 ನಿಮಿಷ ಇದ್ರೂ ಕೂಡ ಅದು ಫುಲ್ ಒಡೆದೋಗ್ಬಿಡುತ್ತೆ. ಸೊ ಚೆನ್ನಾಗಿ ಬರಲ್ಲ ಹಪ್ಪಳ. ಹಾಗಾಗಿ ಈ ಥರ ಬಾಕ್ಸ್ಗೆ ದಪ್ಪ ದಪ್ಪ ಉಂಡೆ ಮಾಡಿಕೊಂಡು ಸ್ಟೋರ್ ಮಾಡ್ಕೊತೀವಿ. ಆವಾಗ ಬಿಸಿ ಕೂಡ ಇರುತ್ತೆ. ಮತ್ತು ಒಂದು 5-6 ಉಂಡೆ ಒಂದ್ಸಲಿಗೆ ಮಾಡ್ಕೊತೀವಿ. ಆಮೇಲೆ ಬಂದು ಮತ್ತೆ ತೊಗೊಂಡು ಹೋಗೋದು, ಆ ಥರ ಮಾಡ್ಕೊತೀವಿ. ನಮ್ಮ ಅಜ್ಜಿ ಕೂಡ ಟೇಸ್ಟ್ ಮಾಡ್ತಾ ಇದ್ದಾರೆ, ಹೇಗಿದೆ, ರುಚಿ ಸರಿಯಾಗಿದೆಯಾ, ಖಾರ ಸರಿಯಾಗಿದೆಯಾ ಅಂತ ಹೇಳಿ. ಆಲ್ಮೋಸ್ಟ್ ನಮ್ಮ ಊರುಗಳಲ್ಲಿ ಈ ಥರ ಮಾಡಬೇಕಾದ್ರೆ ಹಿಟ್ಟನ್ನೇ ಜಾಸ್ತಿ ತಿಂತೀವಿ, ಏಕೆಂದರೆ ಅದು ಟೇಸ್ಟ್ ಸೂಪರಾಗಿರುತ್ತೆ ಅಂತಲೇ ಹೇಳ್ಬೋದು. ಯಾರಿಗೆಲ್ಲ ಆ ಥರ ಇಷ್ಟ ಟೇಸ್ಟ್ ಮಾಡೋಕ್ಕೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಮ್ಮ ಅಜ್ಜಿ ನನಗೆ ಕೊಡ್ತಾ ಇದ್ದಾರೆ ಟೇಸ್ಟ್ ಮಾಡು ಅಂತ ಹೇಳಿ. ಇವಾಗ ನಾನು ನೋಡ್ತಾ ಇದ್ದೀನಿ ಹೇಗಿದೆ ಅಂತ. ಖಾರವಾಗಿ ಸೂಪರಾಗಿ ಮಾಡಿದರೆ, ಸೂಪರ್. ಹಾಗೆ ನಮ್ಮನೇಲಿ ಚಿಕನ್ ಸಾಂಬಾರು ಮಾಡಿದರು. ಸೊ ಹಾಗಾಗಿ ಹಿಟ್ಟನ್ನ ಸಾಂಬಾರಲ್ಲಿ ಟೇಸ್ಟ್ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಫಸ್ಟ್ ಟೈಮ್ ನಾನು ಚಿಕನ್ ಸಾಂಬಾರಲ್ಲಿ ಟೇಸ್ಟ್ ಮಾಡ್ತಾ ಇರೋದು. ಒಂದ್ಸಲಿನೂ ಕೂಡ ಟೇಸ್ಟ್ ಮಾಡಿರಲಿಲ್ಲ. ಯಾವಾಗ್ಲೂ ಹಿಟ್ಟನ್ನೇ ಬರೀ ತಿಂತಾಯಿದ್ವಿ, ಬಟ್ ಅದು ಸೂಪರಾಗಿರ್ತಿತ್ತು. ಬಟ್ ಈ ಸಲ ಟ್ರೈ ಮಾಡೋಣ ಒಂದು ಹೇಗಿರುತ್ತೆ ಸಾಂಬಾರಲ್ಲಿ ಈ ಥರ ತಿನ್ನೋಕೆ ಅಂತ ಹೇಳಿ ಟ್ರೈ ಮಾಡಿದೆ. ಚೆನ್ನಾಗಿತ್ತು. ಇವಾಗ ನಮ್ಮ ಮಮ್ಮಿ ಕಂಪ್ಲೀಟಾಗಿ ಉಂಡೆನ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಬಾಕ್ಸಲ್ಲಿ. ಸೊ ನಮ್ಮ ಅಪ್ಪಾಜಿ ಔಟ್ ಸೈಡು ಹಪ್ಪಳ ಒತ್ತಕ್ಕೆ ಅಂತ ಹೇಳಿ ರೆಡಿ ಮಾಡಿದ್ದಾರೆ. ಒಂದು ಟಾರ್ಪಲ್ ಹಾಸ್ಬಿಟ್ಟು ಮೇಲ್ಗಡೆ ಸೀರೆನ ಹಾಕಿದ್ದಾರೆ. ಸೊ ಇವಾಗ ಒಂದು ಮೀಡಿಯಮ್ ಸೈಜಲ್ಲಿ ನಾವು ಉಂಡೆನ ಕಟ್ಕೊತಾ ಇದ್ದೀವಿ. ಕಟ್ಕೊಂಡು ಇವಾಗ ಒತ್ತಿ ಸೀರೆ ಮೇಲ್ಗಡೆ ಹಾಕೊಳ್ಳೋದು. ಸೊ ನಾವೊಂದು ಮೀಡಿಯಮ್ ಸೈಜಲ್ಲಿ ಅಂತ ಅಂದರೆ ಜಾಸ್ತಿ ದಪ್ಪನೂ ಇರಬಾರ್ದು, ಜಾಸ್ತಿ ತೆಳುವೂ ಇರಬಾರ್ದು, ಮೀಡಿಯಮ್ ಆಗಿರಬೇಕು ಅಂತ ಹೇಳಿ ಈ ರೀತಿ ಉಂಡೆ ಕಟ್ಕೊಂಡಿದ್ದೀವಿ. ನೋಡಿ ಇವಾಗ ಸೊ ಒತ್ತಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಒಂದು 2 ಕವರು ಮಾಮೂಲಿ ಇದು ಬರುತ್ತಲ್ಲ ಪೇಪರ್ ಕವರು, ಸೊ ಅದನ್ನು ಕಟ್ ಮಾಡ್ಕೊಂಡಿದ್ದೀವಿ. ಅದ್ರ ಮೇಲ್ಗಡೆ ನೀರನ್ನ ಹಾಕ್ಕೊಂಡು ಇವಾಗ ಹಿಟ್ಟನ್ನ ಇಟ್ಕೊಂಡು ಒತ್ತೋದು. ಸೊ ಕೆಲವೊಂದು ಕಡೆ ಏನು ಮಾಡ್ತಾರೆ ಅಂದರೆ ಎಣ್ಣೆನ ಹಾಕೊತಾರೆ. ಎಣ್ಣೆ ಹಾಕೊಂಡ್ರೆ ಜಾಸ್ತಿ ದಿನ ಸ್ಟೋರ್ ಮಾಡ್ಕೊಳಕ್ಕಾಗಲ್ಲ. ಅದೇ ಮೇಜರ್ ಪ್ರಾಬ್ಲಮ್ ಅಂತಲೇ ಹೇಳ್ಬೋದು. ಫುಲ್ ಚುಗ್ನು ಥರ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಒಂದು 3 ಮಂತ್ ಕೂಡ ಇಟ್ಕೊಳಕ್ಕಾಗಲ್ಲ. ಸೊ ಹಾಗಾಗಿ ನೀರನ್ನ ಹಾಕ್ಕೊಂಡು ಸ್ವಲ್ಪ ನೀರನ್ನ ಹೆಚ್ಕೊಂಡು ಪೇಪರ್ಗೆ ಈ ಥರ ಹಪ್ಪಳನ ಮಾಡಿ ಹಾಕೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಸೊ ತುಂಬಾ ಚೆನ್ನಾಗಿರುತ್ತೆ. ನಾವು ಔಟ್ಸೈಡ್ ಬಿಸಿಲಿತ್ತು ಜಾಸ್ತಿ, ಸೊ ಹಾಗಾಗಿ ಸ್ವಲ್ಪ ಒಳಗಡೆ ಬಂದಿದ್ದೀವಿ ಇವಾಗ. ಸೊ ನೆರಳಲ್ಲಿ ಒತ್ತಬೇಕು, ಆಮೇಲೆ ಬಿಸಿಲಿಗೆ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇವಾಗ ಹಾಕ್ತಾಯಿದ್ದೀವಿ ನೋಡಿ. ಹಪ್ಪಳನ ನಾವು ಈ ಇದರಲ್ಲಿ ಒಂದು ಸ್ವಲ್ಪ ಮೀಡಿಯಮ್ ಇದರಲ್ಲೇ ಒತ್ತುತ್ತಾ ಇದ್ದೀವಿ. ತುಂಬ ತೆಳುಗೆ ಒತ್ಬಿಟ್ರೆ ಹಪ್ಪಳ ಬಿಸಿಲಿಗೆ 5 ನಿಮಿಷಕ್ಕೇ ಒಡೆದೋಗ್ಬಿಡುತ್ತೆ. ಜಾಸ್ತಿ ಮಂದಕ್ಕೆ ಒತ್ತಿದ್ರೆ ಎಣ್ಣೆಗೆ ಹಾಕಿದಾಗ ಅಳ್ಳೋದಿಲ್ಲ, ಅದು ಫುಲ್ ಮಂದಾಗ್ಬಿಟ್ಟಿರುತ್ತೆ. ಸೊ ಹಾಗಾಗಿ ಮೀಡಿಯಮ್ ಇದರಲ್ಲಿ ಹಪ್ಪಳನ ಒತ್ತಬೇಕು. ಇವಾಗ ಒಂದು ಬಾಕ್ಸ್ ಖಾಲಿ ಆಯಿತು, ಇನ್ನೊಂದು ಬಾಕ್ಸ್ ತೊಗೊಂಡೋಗೋಣ ಅಂತ ಬಂದಿದ್ದೀವಿ. ಸೊ ಇನ್ನೂ ಇಷ್ಟಿದೆ ಇಟ್ಟು, ಸೊ ಇನ್ನೊಂದು ಟೈಮ್ಗೆ ಆಗುತ್ತೆ. ಸೊ ಹಾಗೆ ನಮ್ಮ ಪಾಪು ಹಪ್ಪಳದ ಮೇಲೆ ಕಾಲಿಟ್ಬಿಟ್ಟು ಫುಲ್ ಕಚ್ಕೊಂಡ್ಬಿಟ್ಟಿತ್ತು ಕಾಲಿಗೆ. ಹಾಗಾಗಿ ನಮ್ಮ ಅಪ್ಪಾಜಿ ವಾಶ್ ಮಾಡ್ತಾ ಇದ್ದಾರೆ. ಸೊ ಅವನೇನಾದರೂ ಸ್ವಲ್ಪ ಏನಾದರೂ ಟಚ್ ಆದರೆ ಸಾಕು, ಮುಂದೆ ಕಾಲೇ ಇಡೋದಿಲ್ಲ, ಅಲ್ಲೇ ಎಳ್ಕೊಂಡು ನಿಂತ್ಕೊಂಡ್ಬಿಡ್ತಾನೆ. ಸೊ ಹಾಗಾಗಿ ವಾಶ್ ಮಾಡ್ತಾ ಇದ್ದಾರೆ. ಹಾಗೆ ಬಿಸಿಲು ಕೂಡ ತುಂಬಾ ಇದೆ. ಎಲ್ಲೆಲ್ಲಿ ನೆರಳು ಇರುತ್ತೋ ಅಲ್ಲೆಲ್ಲ ಹೋಗಿ ಒತ್ತುತ್ತಾ ಇದ್ದೀವಿ. ಹಾಗೆ ಇವಾಗ ಒಂದು ಸೈಡ್ ಫುಲ್ಲು ಬಟ್ಲು ರೀತಿ ಬಂದಿದೆ ಹಪ್ಪಳ. ಸೊ ಇದನ್ನು ನೆಕ್ಸ್ಟು ತಿರುವಾಕ್ಬಿಟ್ಟು ಮತ್ತೆ ಇನ್ನೊಂದು ಕಡೆ 2 ಕಡೆ ಸೈಡು ಚೆನ್ನಾಗಿ ಒಣಗಿಸ್ಬೇಕು. ಸೊ ಈ ರೀತಿ ಇರುತ್ತೆ ನೋಡಿ, ನಿಮಗೆ ತೋರಿಸ್ತೀನಿ ಇವಾಗ. ನೋಡಿ ಈ ಥರ ಬಂದಿರುತ್ತೆ ಹಪ್ಪಳ. ಫುಲ್ ಈ ಥರ ತಿರುವಾಕ್ಬಿಟ್ಟು 2 ಕಡೆ ಸೈಡ್ ಕೂಡ ಚೆನ್ನಾಗಿ ಒಣಗಿಸೋದು. ಸೊ ಆಲ್ಮೋಸ್ಟ್ ಇವಾಗ ಸಿಕ್ಕಾಪಟ್ಟೆ ಬಿಸಿಲಿದೆ. ಸೊ ಹಾಗಾಗಿ ನಾವು ಒನ್ ಡೇ ಅಷ್ಟೇ ಜಾಸ್ತಿ ಒಣಗಿಸಿದ್ರೆ ಫುಲ್ ಕಟ್ಟಾಗಿಬಿಡುತ್ತೆ. ಸೊ ಹಾಗಾಗಿ ಜಾಸ್ತಿ ಬಿಸಿಲಿದ್ರೆ ಒಣಗಿಸೋದು ಒಂದು 2 ಡೇಸ್ ಸಾಕು. ಜಾಸ್ತಿ ಏನಾದ್ರೂ ಬಿಸಿಲಿಲ್ಲ, ಸ್ವಲ್ಪ ವೆದರ್ ಸ್ವಲ್ಪ ಇದಾಗಿದೆ ಅಂತ ಅಂದರೆ ಒಂದು 3 ಡೇಸ್ ಕೂಡ ಒಣಗಿಸ್ಬೋದು. ವೆದರ್ನ ನೋಡ್ಕೊಬೇಕು ಒಂದು 2 ಡೇಸ್ ನೀವು. ಸೊ ಹಪ್ಪಳ ಮಾಡೋಕ್ಕೆ ಅಂತ ಹೇಳಿ ಜಾಸ್ತಿ ಏನಾದರೂ ಬಿಸಿಲಿದ್ರೆ ಮಾಡ್ಬೋದು. ಮಳೆ ಏನಾದರೂ ಆ ಥರ ಬರ್ತಾಯಿದ್ರೆ ಮಾಡೋಕ್ಕೆ ಹೋಗ್ಬೇಡಿ. ಸೊ ಆಲ್ಮೋಸ್ಟ್ ಸಮ್ಮರಲ್ಲೇ ಯಾವಾಗಲೂ ಕೂಡ ಹಪ್ಪಳ ಸಂಡ್ಲಿಗೆ ಈ ಥರ ಎಲ್ಲ ಮಾಡ್ಕೊಳ್ಳೋದು. ಸೊ ಹಾಗೆ ನಾವು ಇವಾಗ ಈ ಥರ ಒಣಗಿದೆ ಸಂಜೆ ಅಷ್ಟರೊಳಗಡೆ ಒಂದು 3 ಕಡೆ ನಾವು ಒಣಗೋಕ್ಕೆ ಇಟ್ಟಿದ್ದೀವಿ. ಸೊ ಇವಾಗ ಕಂಪ್ಲೀಟ್ ನೆಕ್ಸ್ಟ್ ಡೇ. ಸೊ ಎಲ್ಲನೂ ಕೂಡ ಸೇರಿಸಿ ಇವಾಗ ಇಷ್ಟು ಹಪ್ಪಳ ಆಗಿದೆ 8 kgಗೆ. ಸೊ ಎಲ್ಲನೂ ನೀಟಾಗಿ ಜೋಡಿಸ್ಬಿಟ್ಟು ಒಂದು 2 ಡೇಸ್ ಅಷ್ಟೇ ನಾನು ಒಣಗಿಸಿದ್ದೆ, ಯಾಕೆಂದರೆ ಹೆವಿ ಬಿಸಿಲಿತ್ತು. ಸೊ ಹಾಗಾಗಿ ಸೊ ನೋಡಿ ಈ ಥರ ಬಂದಿದೆ, ಗಟ್ಟಿಯಾಗಿದೆ, ಚೆನ್ನಾಗಿ ಒಣಗಿದೆ. 2 ಡೇಸ್ ಅಷ್ಟೇ ನಾವು ಒಣಗಿಸಿದ್ದು. ಸೊ ಹಾಗಾಗಿ ಜಾಸ್ತಿ ಬಿಸಿಲಿತ್ತು. ಸೊ ಇವಾಗ ಬಾಕ್ಸಿಗೆ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀವಿ. ನೋಡಿ ಹಪ್ಪಳ ಫೈನಲಿ ಈ ಥರ ಎಲ್ಲ ಕೂಡ ಒಣಗಿಸಾದ್ಮೇಲೆ 2 ಡೇಸ್ ಈ ಥರ ಆಗಿದೆ. ಸೊ ಜೀರಿಗೆ ಮತ್ತು ಕರಿಬೇವಿನ ಎಲೆ, ಮೆಣಸಿನ್ಕಾಯಿ ಏನೇನೆಲ್ಲ ಹಾಕಿದ್ದೀವಿ ಅದೆಲ್ಲ ಕಾಣಿಸ್ತಾ ಇದೆ. ಇವಾಗ ಹಪ್ಪಳನ ಸ್ಟೋರ್ ಮಾಡಬೇಕಾದ್ರೆ ಡ್ರೈ ಆಗಿರಬೇಕು ಪಾತ್ರೆ. ಅದನ್ನು ನೀಟಾಗಿ ವಾಶ್ ಮಾಡಿಬಿಟ್ಟು ಬಿಸಿಲಲ್ಲಿ ಒಣಗಿಸ್ಬಿಟ್ಟು ತೇವಾಂಶ ಇಲ್ದಿರ ಸ್ಟೋರ್ ಮಾಡಿಟ್ರೆ 1 ಇಯರ್ ಕಂಪ್ಲೀಟಾಗಿ ಬಂದೇ ಬರುತ್ತೆ. ನಾವು ಈ ಥರ ಒಂದು 2 ಬಾಕ್ಸಲ್ಲಿ ಕಂಪ್ಲೀಟಾಗಿ ಹಪ್ಪಳ ಆಯಿತು ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿ ಬಂದಿತ್ತು.
ಆಗಿತ್ತು. ಹಾಗೆ ಎಣ್ಣೆಗೆ ಹಾಕ್ಬಿಟ್ಟು ನಿಮಗೆ ತೋರಿಸ್ತೀನಿ ಹೇಗಿದೆ ಅಂತ ಹೇಳಿ. ಫೈನಲಿ ಮಸಾಲ ಹಪ್ಪಳ ಈ ಥರ ಬಂದಿದೆ. ತುಂಬಾ ಚೆನ್ನಾಗಿತ್ತು, ಖಾರವಾಗಿತ್ತು ಅಂತಲೇ ಹೇಳ್ಬೋದು, ಟೇಸ್ಟಿಯಾಗಿತ್ತು. ಹಪ್ಪಳ ಹೇಗೆ ಮಾಡೋದು ಅಂತ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ಯಾರೆಲ್ಲ ಹಪ್ಪಳ ಮಾಡಬೇಕು ಅಂತ ಅನ್ಕೋತಿದ್ದೀರಾ ಅವರಿಗೆಲ್ಲ ಶೇರ್ ಮಾಡಿ. ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ಬ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.